ಓಂ ಶಾಂತಿ. ಕರ್ಮದ ಗಹನಗತಿಯ ರಹಸ್ಯ. ಮನುಷ್ಯಾತ್ಮರು ತಮ್ಮ ಕರ್ಮಗಳ ಮುಖಾಂತರ ತಮ್ಮ ಭಾಗ್ಯವನ್ನು ಪಡೆಯುವರು. ಕರ್ಮೇಂದ್ರಿಯಗಳ ಏನೆಲ್ಲ ಕರ್ಮ ಮಾಡುತ್ತೇವೆ, ನಮ್ಮ ಮನಸ್ಸಿನ ಮೂಲಕ ಏನು ಯೋಚನೆಗಳನ್ನು ಮಾಡುತ್ತೇವೆ, ಅದು ಸೂಕ್ಷ್ಮ ಕರ್ಮವೇ ಆಗಿದೆ. ಯಾವ ರೀತಿ ನಮ್ಮ ವಿಚಾರ, ಅದೇ ರೀತಿ ನಮ್ಮ ಕರ್ಮ ಆಗಿಬಿಡುತ್ತದೆ. ವಿಚಾರ, ಮನಸ್ಸು ಕರ್ಮಕ್ಕೆ ಆಧಾರ. ಕರ್ಮ ಹಾಗೂ ಕ್ರಿಯೆಗಳು ನಡೆಯುವುದು ಕ್ರಿಯೆಗೆ ಪ್ರತಿಕ್ರಿಯೆ ಚಕ್ರ ಎಂದು ತಿಳಿಯಬಹುದು. ನಾನು ಏನಾಗಿದ್ದೇನೆ, ನಾನು ಹೇಗೆ, ಹಾಗೆ ಅನೇಕ ಪ್ರಶ್ನೆಗಳು. ಕೆಲವರು ಅಸಾಧಾರಣ ರೀತಿಯಿಂದ ವ್ಯಕ್ತಿತ್ವ ಇದ್ದರೆ ಮತ್ತೆ ಕೆಲವರು ಬಹಳ ಶ್ರೀಮಂತ, ಬಡವ, ಬಲ್ಲಿದ ಯಾಕೆ ಇದ್ದಾರೆ, ಭಿನ್ನತೆ ಯಾಕೆ, ಅನೇಕ ಪ್ರಶ್ನೆಗಳು ಇವೆ. ಸತ್ಯವಾದದ್ದು ನಮ್ಮ ಕರ್ಮ. ಅದಕ್ಕೆ ಕರ್ಮದ ನಿಯಮ ಅಥವಾ ಕರ್ಮ ದರ್ಶನ. ಯಾರೇ ಇದ್ದರೂ ತಮ್ಮ ಕರ್ಮದ ಪರಿಣಾಮ ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಜನ್ಮ ಜನ್ಮಾಂತರ ಕರ್ಮದ ಪರಿಣಾಮ ಅಥವಾ ಫಲ ಸಿಕ್ಕೇ ಸಿಗುವುದು. ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳ ಆಧಾರದ ಮೇಲೆ ಕಷ್ಟ ಅಥವಾ ಆನಂದ ಪಡೆಯುವರು. ಜೀವನ ಅಂತ್ಯ ಇಲ್ಲ, ಕೊನೆಯಿಲ್ಲದೆ ಯಾತ್ರೆಯಾಗಿದೆ. ಅದಕ್ಕಾಗಿ ವರ್ತಮಾನ ಜೀವನದಲ್ಲಿ ಮಾಡಿದ ಕರ್ಮದ ಅನುಸಾರ ಮುಂದಿನ ಜನ್ಮ ಪಡೆಯುವರು. ಕರ್ಮದ ಪರಿಣಾಮ ಯಾರನ್ನೂ ಬಿಡುವುದಿಲ್ಲ. ಕರ್ಮದ ಗಹನಗತಿ ತಿಳಿದು ಕರ್ಮ ಮಾಡಿರಿ. ಅದಕ್ಕೆ ಬುದ್ಧಿಯಿಂದ ಪರಾಮರ್ಶಿಸಿ ಕರ್ಮದಲ್ಲಿ ಬರಬೇಕು. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು. ಸುಕರ್ಮ. ಯಾವ ಕರ್ಮ ಶುದ್ಧ ಭಾವನೆಯಿಂದ ಮಾಡುತ್ತೇವೆ ಅದರಿಂದ ಸ್ವಯಂನ ಕಲ್ಯಾಣ, ಅನ್ಯರ ಕಲ್ಯಾಣ ಆಗುವುದು. ಅದರಿಂದ ಸುಖದ ಪ್ರಾಪ್ತಿಯಾಗುವುದು. ಅದು ಪರಮಾತ್ಮನನ್ನು ಪ್ರಸನ್ನಗೊಳಿಸುವುದು. ಅದೇ ಧರ್ಮ ಆಗಿದೆ. ಧರ್ಮ ಕರ್ಮದ ಆರಂಭ. ಬ್ರಹ್ಮಚರ್ಯ ಜೀವನ ರೂಢಿಸಿಕೊಂಡಾಗ ಪವಿತ್ರತೆ ಆತ್ಮನ ಮೂಲ ಸ್ವಭಾವ. ಅದು ಸದ್ಗುಣಗಳ ಜನನಿ ಆಗಿದೆ. ವಿಕರ್ಮ. ಕೆಟ್ಟ ಕರ್ಮ ಆಗಲು ಮನುಷ್ಯರು ದೇಹ ಎಂದು ತಮ್ಮನ್ನು ತಾವು ಪರಿಗಣಿಸುವುದರಿಂದ ಪಂಚವಿಕಾರಗಳ ಪ್ರಭಾವದಲ್ಲಿ ಬಂದು ಸ್ವಯಂನನ್ನು ಹಾಗೂ ಅನ್ಯರ ದುಃಖ ಕಾರಣೀಭೂತರಾಗುತ್ತಾರೆ. ನಕಾರಾತ್ಮಕ ವಿಚಾರಗಳು ವಾತಾವರಣದಲ್ಲಿ ಪ್ರದೂಷಣೆ ಆಗುವುದು. ಅದರಿಂದ ವಿಕರ್ಮ ಆಗಲು ಸಾಧ್ಯ. ಒಳ್ಳೆಯ ಕರ್ಮ ಸ್ವಯಂ ಪ್ರತಿ ಲಾಭ ಪಡೆಯಲು ಹೊರತು ತೋರ್ಪಡೆಗೋಸ್ಕರ ಮಾಡಬಾರದು. ವ್ಯಕ್ತಿ ಮಾಡುವ ಕೆಲಸದಲ್ಲಿ ನೈತಿಕತೆ ತುಂಬಿರಬೇಕು. ನೈತಿಕ ರೂಪದಿಂದ ಗುಣವಂತ ಆಗಿರಬೇಕು. ಅವರಿಗೆ ಲಾಭಗಳಿಗೆ ಆಗಲು ಸಾಧ್ಯ. ಒಂದು ವೇಳೆ ಆ ವ್ಯಕ್ತಿಯ ಕೆಲಸ ಕೆಟ್ಟದ್ದು ಆಗಿದ್ದರೆ ನಷ್ಟ ಆಗುವುದು. ಇದೇ ಪ್ರಕಾರ ಜಗತ್ತು ನಡೀತಾ ಇರೋದು. ಅಂತರ್ಯದಲ್ಲಿ ಆತ್ಮನಿಗೆ, ವ್ಯಕ್ತಿಗೆ ಅರಿವು ಇರುತ್ತದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು. ನೈತಿಕ ರೂಪದಿಂದ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಚಿಂತನೆ ಮಾಡಬೇಕು. ಆದರೆ ಯಾವಾಗ ಮನುಷ್ಯಾತ್ಮರು ಕೀಳುರಿಮೆ, ಕ್ರೋಧ, ಸುಳ್ಳು, ಲೋಭ, ಅಹಂಕಾರ, ನಕಾರಾತ್ಮಕತೆಯಿಂದ ಶರೀರದ ಪ್ರಭಾವದಲ್ಲಿ ಮಾಡಿದ ಕರ್ಮ ಕೆಟ್ಟದ್ದಾಗಿರುತ್ತದೆ. ಸಮಾಜವು ನೈತಿಕತೆಯಿಂದ ಕುಂಠಿತಗೊಂಡು ಸಂಘರ್ಷ, ಈರ್ಷೆ, ಪೀಡನೆ ಹುಟ್ಟಲು ಕಾರಣೀಭೂತ ಆಗುವುದು. ಮನುಷ್ಯಾತ್ಮರು ಒಳ್ಳೆತನ, ಸಕಾರಾತ್ಮಕತೆ ರೂಢಿಸಿಕೊಂಡು ಆತ್ಮೀಕತೆಯ ಭಾವನೆಯಿಂದ ನಿರ್ಣಯ, ಮನಸ್ಸಿನ ಸ್ಥಿರತೆ, ಶಾಂತಿ, ಪ್ರೇಮ, ನ್ಯಾಯ, ಸಹಾನುಭೂತಿ, ವಿನಮ್ರತೆ ಕರ್ಮ ಮಾಡಿದರೆ ಅವರ ಕಡೆಯಿಂದ ಸುಕರ್ಮವೇ ಆಗುವುದು. ಕರ್ಮಗಳ ಮೇಲೆ ವಿಚಾರಗಳ ಪ್ರಭಾವ. ಪ್ರತಿ ಕಾರ್ಯ ಮಾಡುವಾಗ ವಿಚಾರ ಮಾಡುತ್ತೇವೆ. ಮಾನವರಿಗೆ ಒಂದು ಕೊಡುಗೆ ಸಿಕ್ಕಿದೆ, ಅದಾಗಿದೆ ವಿಚಾರ ಶಕ್ತಿ. ವಿಚಾರಗಳ ವ್ಯಕ್ತಿತ್ವ ನಿರ್ಮಾಣ ಅಥವಾ ರೂಪಿತಗೊಳ್ಳುವುದು. ದೃಷ್ಟಿಕೋನ ಬದಲಿಸುವುದು. ಜೀವನ ರೂಪ ಬಿಂಬಿಸುವುದು. ಅದಕ್ಕೆ ನಾವು ಮಾಡುವ ವಿಚಾರಗಳು ಎಷ್ಟು ಮಹತ್ವದ್ದಾಗಿದೆ. ಮಾನವ ರಚನೆ, ಮಾನವನ ಮನಸ್ಸಿನ ಶಕ್ತಿಶಾಲಿ ವಿಚಾರಗಳ ಕಾರಣದಿಂದ ಜೀವಂತ ಆಗಿರುತ್ತಾನೆ. ವಿಚಾರಗಳ ಜ್ಞಾನದಿಂದ, ಮೂಲತಃ ವಿಶ್ವಾಸದಿಂದ ನಿಶ್ಚಿತಗೊಳ್ಳುತ್ತದೆ. ಒಬ್ಬ ನಿಶ್ಚಯ ಪ್ರಕಾರದಿಂದ ಜ್ಞಾನಚರಿತನಾದ ವ್ಯಕ್ತಿ ಸ್ವಯಂ ಜ್ಞಾನದ ರೂಪದಿಂದ ವಿಚಾರ ಮಾಡುತ್ತಾನೆ. ವಿಚಾರಗಳೇ ನಮ್ಮ ಕರ್ಮದಲ್ಲಿ ಗುಣವನ್ನು ಬಿಂಬಿಸುವುದು.
ಸರಿಯಾದ ಜ್ಞಾನದ ಆಧಾರದ ಮೇಲೆ ಸರಿಯಾದ ಸುಂದರ ವಿಚಾರ, ಸ್ಥಿರ ಸಂಬಂಧ, ಶಾಂತಿಪೂರ್ಣ ಸಂತುಷ್ಟ ಜೀವನ ಜೀವಿಸಲು ದಿವ್ಯ ಜ್ಞಾನ, ದಿವ್ಯ ಚಕ್ಷು, ದಿವ್ಯ ಬುದ್ಧಿ ಬೇಕು. ಅಂದರೆ ಯೋಗ ಬೇಕು. ಓಂ ಶಾಂತಿ.